80,000 ರೂಪಾಯಿ ಡ್ರಾ ಮಾಡ್ಕೊಂಡ್ರೆ ಪೊಲೀಸ್ನವರು. 85,000 ರೂಪಾಯಿ. ಅವ್ರ ಆರೋಪಿನ ಇವ್ರ ಆರೋಪಿನ ಪೊಲೀಸ್ನವರು. ಸರ್ 2,000 ರೂಪಾಯಿ ಪೆಟ್ರೋಲ್ ಬಂಕಲ್ಲಿ ಅವ್ರ ಹತ್ರ ಪಾಸ್ಪೋರ್ಟ್ ತೊಗೊಂಡು ಇವ್ರು ಇದ್ರೆ ಬತ್ತು ಇದ್ರೆ ಹೇಳ್ರಿ, ಅದ್ರಲ್ಲಿ ಏನಿಲ್ಲ. ಎಲ್ಲರ ಮೇಲೂ ಬರೀರಿ, ಇವ್ರ ಮೇಲೆ ಪಿಟಿಷನ್ ಬರೀರಿ. ಯಾರು ಡ್ರಾ ಮಾಡಿದ್ರು ಎಲ್ಲ ಒಳಗಡೆ ಹೋಗ್ತಾರೆ. ಅವ್ರಿಗೊಂದು ಕಾನೂನು, ನಿಮ್ಗೊಂದು ಕಾನೂನು ಇಲ್ಲ. ನೀನು ಆರೋಪಿನೇ, ಅವ್ರು ತೊಗೊಂಡ್ರೆ ಅವರು ಆರೋಪಿನೇ. ಆರೋಪಿಯ ಫೋನ್ ಪೇ ಬಳಸಿ ಬೆಟ್ಟಿಂಗ್ ಆಡಿದ ಆರೋಪ. ತುರುವೇಕೆರೆ ಸಬ್ ಇನ್ಸ್ಪೆಕ್ಟರ್ ಸಂಗಪ್ಪ ಮೇಟಿ ಅಮಾನತು. ಅಬ್ಬಬ್ಬಬ್ಬ, ಎಂತೆಂತ ಪೊಲೀಸರು ಇದ್ದಾರೆ ನೋಡಿ. ಕಾಕಿ ತೊಟ್ಟ ಪೊಲೀಸರನ್ನ ನೋಡಿದ್ರೆ ಜನರಿಗೆ ಒಂದು ರೀತಿಯ ಭಯ, ಭಕ್ತಿ ಎಲ್ಲವೂ ಇದೆ. ಅವರು ನಮ್ಮ ರಕ್ಷಕರು ಅನ್ನೋ ಭಾವನೆ ಕೂಡ ಇದೆ. ಹೀಗಾಗಿ ಪೊಲೀಸರನ್ನ ಆರಕ್ಷಕರು ಅಂತ ಕರೆಯೋದು. ಆದರೆ ಇಲ್ಲೊಬ್ಬ ಪೊಲೀಸಪ್ಪ ಮಾಡಿರೋ ಕೆಲಸವನ್ನ ನೋಡಿ ಎಲ್ಲರೂ ಶಾಕ್ ಆಗಿದ್ದಾರೆ. ಹೌದು ವೀಕ್ಷಕರೇ, ಪೊಲೀಸರು ಕೆಲವೊಮ್ಮೆ ವಸೂಲಿಗೆ ಇಳಿಯೋದನ್ನ ನೋಡಿದ್ದೇವೆ. ಆರೋಪಿಗಳ ಬಳಿ ಹಣ ವಸೂಲಿ ಮಾಡಿ ಅವರನ್ನ ಬಿಟ್ಟು ಹಾಕಿರೋ ಘಟನೆಯ ಬಗ್ಗೆಯೂ ಕೇಳಿದ್ದೇವೆ. ಹಣ, ಬಂಗಾರ ರಿಕವರಿ ಮಾಡಿಕೊಂಡಾಗ ಅದನ್ನ ಅದರ ಮಾಲೀಕರಿಗೆ ಒಪ್ಪಿಸುವಾಗ ಅವರಿಂದಲೂ ಹಣ ಪೀಕಿರೋ ಬಗ್ಗೆ ನಾವೆಲ್ಲ ಕೇಳಿದ್ದೇವೆ. ಆದರೆ ತುಮಕೂರಿನ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಒಬ್ಬ ಆರೋಪಿಯ ಮೊಬೈಲ್ ಅನ್ನ ಪಡೆದುಕೊಂಡು ಆತನ ಫೋನ್ ಪೇನಲ್ಲಿದ್ದ ಹಣವನ್ನ ಬಳಸಿ ಬೆಟ್ಟಿಂಗ್ ಅನ್ನ ಆಡಿದ್ದಾನೆ. ಆರೋಪಿಯ ಫೋನ್ ಪೇಯನ್ನ ಬಳಸಿ ಬರೋಬ್ಬರಿ 95,000 ರೂಪಾಯಿ ಬೆಟ್ಟಿಂಗ್ ಆಡಿರುವ PSI ಇದೀಗ ಸಸ್ಪೆಂಡ್ ಆಗಿದ್ದಾನೆ. ತುರುವೇಕೆರೆ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಸಂಗಪ್ಪ ಮೇಟಿಯನ್ನ ಕರ್ತವ್ಯ ಲೋಪದ ಆರೋಪದ ಮೇಲೆ ತುಮಕೂರು SP ಅಶೋಕ್ ವೆಂಕಟ್ ಅಮಾನತುಗೊಳಿಸಿ ಆದೇಶವನ್ನ ಹೊರಡಿಸಿದ್ದಾರೆ. ಕೇಸ್ ಒಂದರಲ್ಲಿ ಬಂಧಿತನಾಗಿದ್ದ ಆರೋಪಿಯ ಮೊಬೈಲ್ ಅನ್ನ ವಶಕ್ಕೆ ಪಡೆದುಕೊಂಡಿದ್ದ ಸಬ್ ಇನ್ಸ್ಪೆಕ್ಟರ್ ಸಂಗಪ್ಪ ಮೇಟಿ ಅದರಲ್ಲಿನ ಫೋನ್ ಪೇ ಪಾಸ್ವರ್ಡ್ ಕೂಡ ಪಡೆದುಕೊಂಡಿದ್ದ. ಬಳಿಕ ಆರೋಪಿಯನ್ನ ಜೈಲಿಗೆ ಕಳುಹಿಸಿದ ಬಳಿಕ ಆತನ ಫೋನ್ ಪೇ ಅಕೌಂಟ್ನಲ್ಲಿದ್ದ 95,000 ರೂಪಾಯಿಯನ್ನ ತೆಗೆದುಕೊಂಡು ಬೆಟ್ಟಿಂಗ್ ಆಡಿದ್ದ ಎನ್ನಲಾಗಿದೆ. ಈ ಬಗ್ಗೆ ದೂರು ದಾಖಲಾಗಿ ಪ್ರಕರಣದ ತನಿಖೆ ಕೂಡ ನಡೆದು ಆರೋಪ ಸಾಬೀತಾದ ಹಿನ್ನೆಲೆ ಸಬ್ ಇನ್ಸ್ಪೆಕ್ಟರ್ ಸಂಗಪ್ಪ ಮೇಟಿಯನ್ನ SP ಅಶೋಕ್ ವೆಂಕಟ್ ಅಮಾನತು ಮಾಡಿ ಆದೇಶವನ್ನ ಹೊರಡಿಸಿದ್ದಾರೆ. ಈ ಘಟನೆಯು ತುಮಕೂರು ಜಿಲ್ಲೆಯಲ್ಲಿ ಗಂಭೀರ ಚರ್ಚೆಗೆ ಕಾರಣವಾಗಿದ್ದು ಪೊಲೀಸ್ ಇಲಾಖೆಯ ಕಾರ್ಯನಿರ್ವಹಣೆ ಬಗ್ಗೆಯೂ ಪ್ರಶ್ನೆಗಳು ಏಳುವಂತೆ ಮಾಡಿದೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ TV.